ಇಂದಿನಿಂದ ಸಂಸತ್ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ. ಆಗಸ್ಟ್ 21ರವರೆಗೆ ಈ ಮುಂಗಾರು ಅಧಿವೇಶನ ನಡೆಯುತ್ತೆ. ಒಂದ್ ಕಡೆ ಕೇಂದ್ರ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ವಿಪಕ್ಷಗಳು ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇವತ್ತಿನಿಂದ ಆಗಸ್ಟ್ 21ರವರೆಗೆ ಮುಂಗಾರು ಅಧಿವೇಶನ ನಡೆಯುತ್ತೆ. ವಿಪಕ್ಷಗಳಿಗೆ ತಿರುಗೇಟನ್ನ ಕೊಡೋದಕ್ಕೆ ಎನ್ಡಿಎ ಸಜ್ಜಾಗಿದೆ. ಅದರಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ, ಆಮೇಲೆ ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಏನಿದೆ ಆ ವಿಚಾರ, ಕದನ ವಿರಾಮ ಮಧ್ಯಸ್ಥಿಕೆ ಕುರಿತು ಟ್ರಂಪ್ ಹೇಳಿಕೆ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಹೇಗಾದರೂ ಮಾಡಿ ಕೇಂದ್ರ ಸರ್ಕಾರವನ್ನ ಕಟ್ ಹಾಕೋದಕ್ಕೆ ವಿಪಕ್ಷಗಳು ಎಲ್ಲಾ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇವತ್ತಿಂದ ಆಗಸ್ಟ್ 21ರವರೆಗೆ ನಡೆಯುವಂತಹ ಮುಂಗಾರು ಅಧಿವೇಶನ, ಅದರಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂಥ ದಾಳಿ, ಅದರ ಜೊತೆಗೆ ಪಹಲ್ಗಾಮ್ ದಾಳಿಯ ಪ್ರತೀಕಾರವಾಗಿ ನಡೆಸಿದಂತಹ ಆಪರೇಷನ್ ಸಿಂಧೂರ ಏನಿದೆ ಆ ವಿಚಾರ, ಆಮೇಲೆ ಕದನ ವಿರಾಮ ಮಧ್ಯಸ್ಥಿಕೆಯ ವಿಚಾರ ಏನಿದೆ ಆ ವಿಚಾರವಾಗಿ ಅನೇಕ ನಾಯಕರು ಕೇಂದ್ರ ಸರ್ಕಾರದ ಆ ನಿರ್ಧಾರವನ್ನು ಟೀಕಿಸಿದ್ರು, ವ್ಯಂಗ್ಯವಾಡಿದ್ರು. ಅದು ಹೇಳಿ ಕೇಳಿ ಟ್ರಂಪ್ ಅವರ ಮಧ್ಯಸ್ಥಿಕೆಯಿಂದ ಕದನ ವಿರಾಮ ಘೋಷಿಸಿದ್ರು ಅನ್ನುವಂಥ ವಿಚಾರ. ಅದರ ಜೊತೆಗೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತ, ಹೀಗೆ ಹಲವು ವಿಚಾರಗಳನ್ನು ವಿಪಕ್ಷಗಳು ಪ್ರಸ್ತಾಪ ಮಾಡುತ್ತೆ. ಎಲ್ಲ ವಿಚಾರವನ್ನ ಚರ್ಚಿಸಲು ಕೇಂದ್ರ ಸಿದ್ಧ ಅಂತ ಹೇಳಿದೆ. ಆಮೇಲೆ ಯಶವಂತ್ ವರ್ಮಾ ಅವರ ಪದಚ್ಯುತಿಗೆ ಕೇಂದ್ರ ನಿರ್ಧಾರ ತೆಗೆದುಕೊಂಡಿರುವಂಥ ವಿಚಾರ, ಜಡ್ಜ್ ಮನೆಯಲ್ಲಿ ಕಂತೆ ಅಕ್ರಮ ಹಣ ಪತ್ತೆಯಾಗಿತ್ತು. ನ್ಯಾಯಮೂರ್ತಿ ವರ್ಮಾ ಪದಚ್ಯುತಿಗೆ ಸಂಸತ್ನಲ್ಲಿ ನಿರ್ಣಯ ಮಂಡಿಸಲಾಗುತ್ತೆ. 17 ವಿಧೇಯಕವನ್ನ ಮಂಡಿಸುವುದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಒಂದು ಕಡೆ ಕೇಂದ್ರ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ವಿಪಕ್ಷಗಳು ಒಂದಷ್ಟು ವಿಚಾರಗಳನ್ನ, ದೇಶದಲ್ಲಿ ನಡೆದಂತಹ ವಿಚಾರಗಳು, ಅದರಲ್ಲಿ ನಾವು ಹೇಳ್ತಿದ್ರೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಉಗ್ರರ ದಾಳಿ ಕೇಸು, ಆ ಉಗ್ರರ ದಾಳಿ ಕೇಸ್ಗೆ ಪ್ರತೀಕಾರವಾಗಿ ಕೇಂದ್ರ ಸರ್ಕಾರ ಕೈಗೊಂಡಂತಹ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆ, ಇನ್ಫ್ಯಾಕ್ಟ್ ಆ ಕಾರ್ಯಾಚರಣೆ ಎಲ್ಲ ಬೋಗಸ್ಸು, ನಡೆದೇ ಇಲ್ಲ ಅಂತೇಳಿ ವಿಪಕ್ಷದ ನಾಯಕರು ಅನೇಕರು ಮಾತನಾಡಿದರು. ಯಾಕೆ ಮೋದಿ ಬಂದು ಬಹಿರಂಗ ಹೇಳಿಕೆ ಕೊಡ್ತಾ ಇಲ್ಲ, ಈ ಥರದ್ದೆಲ್ಲ ವಿಚಾರಗಳನ್ನು ಹೇಳಿದರು. ಈಗ ಆ ವಿಚಾರ ಸಂಸತ್ನಲ್ಲಿ ಪ್ರಸ್ತಾಪ ಆಗುತ್ತೆ. ಅದರ ಜೊತೆಗೆ ಬೇರೆ ಬೇರೆ ವಿಚಾರಗಳವಾಗಿ 17 ವಿಧೇಯಕವನ್ನು ಮಂಡಿಸೋದಕ್ಕೆ ಕೇಂದ್ರ ಸರ್ಕಾರ ಕೂಡ ನಿರ್ಧರಿಸಿದೆ. ಇವತ್ತಿಂದ ಆಗಸ್ಟ್ 21ರವರೆಗೂ ಕೂಡ ಸಂಸತ್ ಅಧಿವೇಶನ ನಡೆಯುತ್ತೆ.